ನಮಸ್ತೆ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ನಾವು ರಾಜಕೀಯವಾಗಿ ಮಾತಾಡ್ತೀವಿ, ಅದು ಬಿಟ್ಟರೆ ಧಾರ್ಮಿಕವಾಗಿ ಮಾತಾಡ್ತೀವಿ, ಅದು ಬಿಟ್ಟರೆ ಆಯುರ್ವೇದದ ಬಗ್ಗೆ ಮಾತಾಡ್ತೀವಿ, ಅದು ಬಿಟ್ಟರೆ ರಾಜಕೀಯವಾಗಿ ಮಾತಾಡ್ತೀವಿ. ಈಗ ಅನೇಕ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ದೇಶ, ಧರ್ಮ, ದೇಶಭಕ್ತಿ, ಆರೋಗ್ಯ ಅನ್ಕೊಂಡು ಮಾತಾಡ್ತೀವಿ. ಆದರೆ ನಮ್ಮ ಸುತ್ತಮುತ್ತ ನಡೀತಕ್ಕಂಥ ವಿದ್ಯಮಾನಗಳ ಬಗ್ಗೆನೂ ನಾವು ಜನಗಳನ್ನ ಎಜುಕೇಟ್ ಮಾಡಬೇಕು, ರಾಜಕೀಯ ಶಕ್ತಿನ ಇನ್ನಷ್ಟು ಬಲಪಡಿಸ್ಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ವಿಷಯ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನು ಅಂತಂದರೆ, ನೋಡಿ, ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ದೇಶ ಚೈನಾ, ನಮಗಿಂತ ದೊಡ್ಡ ದೇಶ. ಏನಾಗಿದೆ, ಅವ್ರು ಬರೇ ದೊಡ್ಡ ದೇಶ ಅಲ್ಲ ರೀ, ಕಿತಾಪತಿ ಮಾಡ್ತಕ್ಕಂಥ ದೇಶ. ಏನಾಗಿದೆ, ಮೊನ್ನೆ ರೀಸೆಂಟಾಗಿ ಗಲ್ವಾನಲ್ಲಿ ಗಲಾಟೆ ಆಗಿದೆ. ನಮ್ಮ ಹಿಂದಿನ ಏನು ವಿತ್ತ ಸಚಿವರಿದ್ದಾರೆ, ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ಅಂದಿನ ರಕ್ಷಣಾ ಮಂತ್ರಿಯಾಗಿದ್ದರು. ಅವರು ಸಹ ಗಲ್ವಾನ್ ಗಡಿಭಾಗ ಪ್ರದೇಶ ಭೇಟಿ ಕೊಟ್ಟು ಬಂದರು. ನೋಡಿ ಹೆಂಗಸಾದ್ರು ಎಷ್ಟು ಧೈರ್ಯ ಮಾಡ್ಕೊಂಡು ಹೋಗ್ಬಂದರು ಅಂತ ಅಂದ್ಬಿಟ್ಟು. ಗಲ್ವಾನಲ್ಲಿ ಬಲವಾದ ಏಟು ಕೊಟ್ವಿ ಚೈನಾ ದೇಶದವ್ರಿಗೆ. ಅದೇನಾಯಿತು, ಸೋತ್ಬಿಟ್ಟು ವಾಪಸ್ ಹೋದರು. ಇದು ಕಾಂಗ್ರೆಸ್ನವ್ರು ಇರೋದ್ರಿಂದ ಏನಾಗುತ್ತೆ, ಈ ವಿಜಯನ ನಾವು ಸಂಭ್ರಮಿಸ್ತಾ ಇಲ್ಲ. ಸಣ್ಣ ಪುಟ್ಟ ವಿಜಯಗಳು ಸಂಭ್ರಮಿಸಬೇಕು. ಸಂಭ್ರಮಿಸೋದಿದ್ರೆ ದೇಶ ಸ್ಟ್ರಾಂಗ್ ಆಗುತ್ತೆ, ದೇಶಭಕ್ತಿ ಬೆಳೆಯುತ್ತೆ. ಇದೆಲ್ಲ ಕಾಂಗ್ರೆಸ್ನವ್ರಿಗೆ ಬೇಕಿಲ್ಲ. ಹುಚ್ಚು ಮುಂಡೆ ಮದುವೆ ಉಂಡೋನೇ ಜಾಣ ಅಂತ ಮುಂಡೆ ಮಕ್ಕಳು. ಆ ಜವಾಹರ್ಲಾಲ್ ನೆಹರು ಮುಸಲ್ಮಾನ ಅಂತೆ. ನೋಡಿ, ಆತ ಕಾಶ್ಮೀರಿ ಪಂಡಿತ ಅಂತ ಹೇಳ್ಬಿಟ್ಟ. ಹೇಳ್ಕೊಂಡಿದ್ದವನು ಏನು ಮಾಡ್ದ, 1964ವರೆಗೂ ಪ್ರೈಮ್ ಮಿನಿಸ್ಟರ್ ಆಗಿದ್ದ. ಅದಾದ ನಂತರ ಅವಳ ಮಗಳು ಪ್ರೈಮ್ ಮಿನಿಸ್ಟರ್ ಆಗಿ ನೋಡ್ಕೊಂಡ. ಅದಾದ ನಂತರ ಅವಳ ಮಗ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿ ನೋಡ್ಕೊಂಡಿದ್ದು. ಅದಾದ ನಂತರ ಈಗ ರಾಹುಲ್ ಗಾಂಧಿ, ಪಪ್ಪು ಅಂತ ಕರೀತಾರೆ, ಈಗ ಡೈಲ್ಯೂಟ್ ಆಗಿ ಹೋಗಿದೆ. ಈ ನೋ ಮೋರ್ ಪವರ್ ಸೆಂಟ್ರ್ ಹಂಗಾಗಿದೆ. ಕರ್ನಾಟಕದಲ್ಲಿ ಒಂದು ಬಿಟ್ಟರೆ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಕಾಂಗ್ರೆಸ್ ತೋಪಡ ಎದ್ದು ಹೋಗಿದೆ. ಇರಲಿ, ಅದರ ವಿಷಯ ಅಲ್ಲ. ಏನು ಅಂತಂದರೆ, ನಮ್ಮ ಪಕ್ಕದ ದೇಶ ನೋಡಿ, ಪಶ್ಚಿಮ ಭಾಗಕ್ಕೆ ಇರ್ತಕ್ಕಂಥದ್ದು ಪಾಕಿಸ್ತಾನ ಏನಾಗಿದೆ, 1947ರಿಂದ ನಮ್ಮ ಶತ್ರು ಆಗ್ಬಿಟ್ಟಿದ್ದಾರೆ. ಬೇಕೆಂದರೆ ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನವನ್ನು ವಿಭಜಿಸಿ ಡಿವೈಡ್ ಮಾಡಿ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿದ್ವಿ. ಈ ಬಡ್ಡಿ ಮಗ ಜವಾಹರ್ಲಾಲ್ ನೆಹರು ಇದ್ದಿದ್ದು ಏನಾಯಿತು ಅಂತಂದರೆ, ನಮ್ಮ ಉಳಿದಿದ್ದಿರ್ತಕ್ಕಂಥ ದೇಶವನ್ನು ಹಿಂದೂಸ್ತಾನ ಅಂತ ಕರೀಲಿಲ್ಲ ರೀ. ಆ ಕಾನ್ಸ್ಟಿಟ್ಯೂಷನ್ ಸೆಕ್ಯುಲರ್ ಅನ್ನೋ ಸೇರಿಸ್ಕೊಂಡು ಅವರು ಸೆಕ್ಯುಲರು ಮತ್ತು ಸೋಷಿಯಲ್ ಜಸ್ಟಿಸ್ ಅಂತ ಸೇರಿಸ್ಕೊಂಡು ಭಾಳ ಅನ್ಯಾಯ ಮಾಡಿದ್ರು ನಮಗೆ. ಇವಾಗಲೂ ಸಹ ನಾವು ಎರಡು ಶಬ್ದಗಳಿಂದ ನಮ್ಮ ದೇಶ ವೀಕ್ ಆಗಿರೋದಕ್ಕೆ ಮೊಟ್ಟ ಮೊದಲ ಕಾರಣ ಈ ಎರಡು ಶಬ್ದಗಳು, ಕಾನ್ಸ್ಟಿಟ್ಯೂಷನ್ ಸೇರ್ತಕ್ಕಂಥ ಈ ಎರಡು ಶಬ್ದಗಳು. ಒಂದು ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದೊಂದು, ಒಂದು ಸೋಷಿಯಲಿಸಮ್ ಅನ್ನೋದೊಂದು, ಒಂದು ಸೆಕ್ಯುಲರ್ ಅನ್ನೋದು. ಎರಡು ಶಬ್ದಗಳು ನಮ್ಮ ಕಾನ್ಸ್ಟಿಟ್ಯೂಷನಿಂದ ಹೋದರೆ ನಾವು ಮತ್ತೆ ಸ್ಟ್ರಾಂಗ್ ಆಗ್ತೀವಿ. ಈ ನಮ್ಮ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಪಾಕಿಸ್ತಾನದವರು 1947 ಪ್ರೀ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಪೂರ್ವದಲ್ಲೂ ನಮ್ಮ ಮೇಲೆ ಯುದ್ಧ ಮಾಡ್ತಿದ್ರು. ಸ್ವಾತಂತ್ರ್ಯ ಬಂದಾಗಲೂ ಯುದ್ಧ ಮಾಡಿದ್ರು, ಅದು ದೊಡ್ಡದು ಮಾಡಬೇಕು ದೇಶನ ಅಂತಂದ್ಬಿಟ್ಟು. ಈಗಲೂ ಸಹ ಯುದ್ಧ ಮಾಡ್ತಾರೆ. 17 ವರ್ಷಗಳ ಕಾಲ, 47ರಿಂದ ಹಿಡಿದು ಇವತ್ತಿನವರೆಗೂ ನಾವು ಯುದ್ಧ ಮಾಡ್ತಾನೇ ಇದ್ದೀವಿ. ಪಾಕಿಸ್ತಾನ ಯುದ್ಧ ಮಾಡ್ತಿದೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಮೊನ್ನೆ ಆಪರೇಷನ್ ಸಿಂಧೂರ ಆಯಿತು. ಆಪರೇಷನ್ ಸಿಂಧೂರ ಆದರೂ ನಮ್ಮ ಮೇಲೆ ಆಕ್ರಮಣ ಮಾಡಿದ್ದು, ನಾವು ಅದ್ರ ಮೇಲೆ ಇದು ಮಾಡಿದ್ದು, ಆಪರೇಷನ್ ಸಿಂಧೂರ ಮಾಡಿದ್ದು ಪ್ರಾಕ್ಸಿ ವಾರ್ ಚೈನಾ. ಇದು ತಿಳ್ಕೊಬೇಕು ನಾವು. ಏನು ಅಂತಂದರೆ, ಈ ಕಾಂಗ್ರೆಸ್ನವ್ರಿಗೆ ದಮ್ಮಿರಲಿಲ್ಲ. ಹಾಗಾಗಿ ಏನು ಮಾಡಿದ್ರು, ಯಾರು ಹೊಸ್ಬಿಟ್ರು ಗಮ್ಮನತ್ತೆ ಅನ್ನೋರು. ಹುಚ್ಚು ಮುಂಡೆ ಮದುವೆ ಉಂಡವನೇ ಜಾಣ ಅನ್ನೋರ್ದು ಫಸ್ಟ್ ಕ್ವಾಲಿಟಿ ಇದು. ಏನಾಗುತ್ತೆ, ಈ ರಾಹುಲ್ ಗಾಂಧಿ ನೋಡಿ ಏನಾಗಿದೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. 2-3 ಸರಿ ಚೈನಾಕ್ಕೆ ಹೋಗ್ಬಂದಿದ್ದಾರೆ. ಚೈನಾಕ್ಕೆ ಹೋಗ್ಬಂದು ಅದೇ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದೇನು ಒಪ್ಪಂದ ಮಾಡ್ಕೊಂಡಿದ್ದಾರೆ, 1942ನೇ ಇಸ್ವಿನಲ್ಲಿ ಚೈನಾ ನಮ್ಮ ಮೇಲೆ ಆಕ್ರಮಣ ಮಾಡ್ತು. ಚೈನಾ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ಕರ್ನಾಟಕದ ಅರ್ಧ ಭೂಭಾಗವನ್ನು ಕಳ್ಕೊಂಡ್ವಿ ನಾವು 62ನೇ ಇಸ್ವಿ ಯುದ್ಧದಲ್ಲಿ. ಅದನ್ನು ಹೇಳೋದೇ ಇಲ್ಲ ನಾವು. ಗಲ್ವಾನಲ್ಲಿ ನರೇಂದ್ರ ಮೋದಿಯವರು ಸೋತರಂತೆ, ಅದು ಮಾಡಿದ್ರಂತೆ, ಇದು ಮಾಡಿದ್ರಂತೆ ಅಂತ ಹೇಳ್ತೀವಿ. ಅಲ್ಲಯ್ಯ ರಾಹುಲ್ ಗಾಂಧಿಯವರೇ, ನೀವು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ತಾತ ನಮ್ಮ ದೇಶದ ಮೇಲೆ ಚೈನಾ ಆಕ್ರಮಣ ಮಾಡಿದಾಗ ಅರ್ಧ ಕರ್ನಾಟಕದವನ್ನು ಬಿಟ್ಟುಕೊಟ್ವಿ ನಾವು, ಸೋತ್ಬಿಟ್ವಿ. ಅದನ್ನು ವಾಪಸ್ ತಗೊಳ್ಳೋ ಮಾತಾಡ್ತಿಲ್ಲ, ಗಲ್ವಾನ್ ಬಗ್ಗೆ ಮಾತಾಡ್ತಿಲ್ಲ. ನಿಮಗೇನು ರೀ ನೈತಿಕ ಹಕ್ಕಿದೆ? ಜವಾಹರ್ಲಾಲ್ ನೆಹರು ಅವರ ಮೊಮ್ಮಗ ಅನ್ನೋದು ಮಾತ್ರ ಸಾಕ, ನೀವು ಏನು ಬೇಕಾದ್ರೂ ಮಾತಾಡಿ ಜೀರ್ಣಿಸ್ಕೋಬೋದು ಅಂದ್ಕೊಂಬಿಟ್ಟಿದೆ. ಆ ಕಾಲ ಎಲ್ಲ ಹೊರಟೋಗಿದೆ. ಏನು ಅಂತಂದರೆ, ನಮ್ಮ ದೇಶದಲ್ಲಿ ನೇಪಾಳ ಸೇರ್ಕೋಬೇಕು ಅಂತಿತ್ತು. ಇದನ್ನು ವಿರೋಧ ಮಾಡಿದ್ದೆ ಜವಾಹರ್ಲಾಲ್ ನೆಹರು. ಇವತ್ತು ಯಾವುದೋ ಒಂದು ಸ್ಟೇಟ್, ಕರ್ನಾಟಕ ಆಂಧ್ರ ಇದ್ದಂಗೆ ಅದೊಂದು ಸ್ಟೇಟ್ ಆಗಿರೋದು, ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಜವಾಹರ್ಲಾಲ್ ನೆಹರು. ಇದಾದ ನಂತರ
ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಈ ದ್ವಿತೀಯ ಮಹಾಯುದ್ಧ ಆದಮೇಲೆ ಮತ್ತಿರ್ಗ ಈ ಥರ ಯುದ್ಧ ಆಗಬಾರ್ದು, ಪ್ರಪಂಚದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಯುನೈಟೆಡ್ ನೇಷನ್ಸ್ ಅಂತ ಮಾಡಿಕೊಂಡ್ರು. ಆ ಯುನೈಟೆಡ್ ನೇಷನ್ಸಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಮಾಡಿದ್ರು. ಯುದ್ಧ ಅಕಸ್ಮಾತ್ ಜಗಳ ಆದರೆ ಬಗೆಹರಿಸೋದು ಹೇಗೆ ಅಂತ ಅಂದ್ಬಿಟ್ಟು ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಮಾಡಿದ್ರು. ಆ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ ಮಾಡಬೇಕು ಅಂತ ಇಂಡಿಯಾಕ್ಕೆ ಆಫರ್ ಕೊಟ್ಟಾಗ ಈ ಪುಣ್ಯಾತ್ಮ ಜವಾಹರ್ಲಾಲ್ ನೆಹರು ನಮಗೆ ಬೇಡ ಅಂತಂದರು. ಬೇಡ ಅಂತಂದ್ಬಿಟ್ಟು ಚೈನಾದವ್ರಿಗೆ ಹೊರಟೋಯ್ತದು. ನೋಡಿ, ಮೊದಲನೇ ತಪ್ಪು ಮಾಡಿದ್ದು ಕಾಶ್ಮೀರ ಇದು ನೇಪಾಳ ನಮ್ಮ ದೇಶದಲ್ಲಿ ಸೇರ್ಕೋಬೇಕು ಅಂತ ಇಷ್ಟಪಟ್ಟಿದ್ರು. ಕಿಂಗ್ ಬೀರೇಂದ್ರ ಅಂತ ಹೇಳ್ತಾರೆ, ನೇಪಾಳದ ದೊರೆ. ಅದು ಅಖಂಡವಾಗಿರ್ತಕ್ಕಂಥ ಹಿಂದೂ ರಾಷ್ಟ್ರ, ಅದು ನಮ್ಮ ದೇಶದೊಳಗೆ ಸೇರ್ಕೋಬೇಕು ಅಂತಂದಾಗ ವಿರೋಧ ಮಾಡಿದ್ದು ಜವಾಹರ್ಲಾಲ್ ನೆಹರು. ಎಷ್ಟು ಭಂಡತನದ ರಾಜಕೀಯ! ಇಷ್ಟೆಲ್ಲ ಆದರೂ ಇವ್ರನ್ನ ಸ್ಟ್ರಾಂಗ್ ಮಾಡಿದ್ದೀವಿ ದೇಶನ ಅಂತ ಹೇಳ್ತಾರೆ. ನಾವು ನಂಬ್ತೀವಿ, ನಂಬ್ತಕ್ಕಂಥ ಜನ ಇದ್ದಾರೆ. ಏನಾಗಿದೆ ಇದು ಓಟಿನ ರಾಜಕಾರಣ. ಏನು ಅಂತಂದ್ರೆ ಅನಕ್ಷರಸ್ಥರು ಅಮಾಯಕರು ಜಾಸ್ತಿ ಇದ್ದಾರೆ. ಹಾಗಾಗಿ ಏನಾಗಿದೆ ನಂಬ್ತಾರೆ ಅವರು. ನಮ್ಮ ದೇಶಕ್ಕೆ ಜಾಸ್ತಿ ಅನ್ಯಾಯ ಮಾಡಿರೋದು ಕಾಂಗ್ರೆಸ್ನವರಲ್ಲೂ ಜಾಸ್ತಿ ಅನ್ಯಾಯ ಮಾಡಿರೋದು ಜವಾಹರ್ಲಾಲ್ ನೆಹರು. ನೋಡಿ, ನೇಪಾಳ ನಮ್ಮ ದೇಶದೊಳಗೆ ಸೇರ್ಕೋಬೇಕು ಅಂತಂದಾಗ ಅದನ್ನು ವಿರೋಧ ಮಾಡಿ ಅದನ್ನು ಹಾಗೆ ಬಿಟ್ಟರು. ಅದು ಒಂದು. ಮತ್ತು ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಭಾರತವನ್ನು ಪರ್ಮನೆಂಟ್ ಮೆಂಬರಾಗಿ ಮಾಡ್ಕೋಬೇಕು ಅಂತ ಇದ್ದಾಗ ಅದನ್ನು ರಿಜೆಕ್ಟ್ ಮಾಡಿದ್ರು. ಅದೇನಾಯಿತು, ಚೈನಾಕ್ಕೆ ಹೋಯ್ತು. ಈಗ ಚೈನಾ ಏನಾಗಿದೆ, ಸೆಕ್ಯೂರಿಟಿ ಕೌನ್ಸಿಲಿನ 5 ಸದಸ್ಯ ರಾಷ್ಟ್ರಗಳಲ್ಲಿ ಅದು ಒಂದು ಪರ್ಮನೆಂಟ್ ಮೆಂಬರು. ಏನಾಗುತ್ತೆ, ನಾವೇನು ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಮಾಡಿದ್ವಿ, ಇವಾಗ ಏನು ಇತ್ತೀಚೆಗೆ ಮಾಡಿದ್ವಿ, ಅದು ಮಾಡಿದ್ದು ಪಾಕಿಸ್ತಾನದ ಮೇಲಲ್ಲ, ನಾವು ಚೈನಾದ ಮೇಲೆ. ಚೈನಾ ದೇಶದ ಶಸ್ತ್ರಾಸ್ತ್ರಗಳು, ಚೈನಾ ದೇಶದ ವಿಮಾನಗಳು, ಚೈನಾ ದೇಶದ ಮದ್ದುಗುಂಡುಗಳು, ಚೈನಾ ರೈಫಲ್ಲು, ಚೈನಾ ಟ್ಯಾಂಕರ್ಗಳು ಎಲ್ಲದನ್ನು ತಗೊಂಡು ಯುದ್ಧ ಮಾಡಿದ್ದು ಪಾಕಿಸ್ತಾನದವರು. ಏನು ಅಂದರೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಎಕ್ವಿಪ್ಮೆಂಟ್ಸ್ಗಳು, ಅವೆಷ್ಟರ ಮಟ್ಟಿಗೆ ಕೆಲಸ ಮಾಡ್ತವೆ, ಅವು ಸಕ್ಸಸ್ಸಾ ಫೇಲ್ಯೂರಾ ಅದು ಟೆಸ್ಟ್ ಬಿಟ್ಟಂಗೆ. ಅದೇನಾಯಿತು, ನಾವು ಅಂದ್ಕೊಂಡಿದ್ದೀವಿ ನಾವು ಟೆರರಿಸ್ಟ್ಗಳನ್ನ ಹೊಡೆದ್ವಿ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ವಿ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ನಮ್ಮ ನಿಜವಾದ ಶತ್ರುಗಳು, ಟೆರರಿಸಮ್ ಮೇಲೆ ಯುದ್ಧ ಸಾರಿದ್ದೀವಿ ಅಂತೇಳಿ ಎತ್ಕೊಂಡ್ಬಿಟ್ವಿ. ಅದು ಬೇರೆ ವಿಚಾರ. ಆದರೆ ನಿಜವಾದ ವಿಚಾರ ಬಂದ್ಬಿಟ್ಟು ನಾವು ಚೈನಾ ದೇಶ ಏನಿದೆ, ಚೈನಾ ದೇಶ ಪ್ರಾಕ್ಸಿವಾರು ಅಂದರೆ ಕಳ್ಳತನದ ಯುದ್ಧ ಮಾಡ್ತು ಪಾಕಿಸ್ತಾನದ ಮುಖಾಂತರ, ಅದನ್ನು ಸೋಲಿಸಿದ್ವಿ. ಇದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇದನ್ನು ಸಂಭ್ರಮಿಸಬೇಕು ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.